ಬಾರ್ಲಿಯಿಂದ ಕಿಚಡಿ ಮಾಡ್ತಾ ಇದ್ದೀನಿ. ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಉಪ್ಪು ಚೆನ್ನಾಗಿ ಒಂದ್ಸತಿ ಶುದ್ಧವಾಗಿ ತೊಳ್ಕೊಂಬಿಟ್ಟು ತರಕಾರಿ ಉಪ್ಪು ನೀರಲ್ಲಿ ಮಾಮೂಲಿ ಆ್ಯಸ್ ಯೂಶುವಲ್ ನೆನೆಸೋದು. ಇವತ್ತು ನಾನು 7-8 ಥರ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ನೂಕೋಲು, ಗೆಣಸು, ಮತ್ತು ಬ್ರಿಂಜಾಲು, ಬೀನ್ಸು, ಟೊಮೆಟೊ ಹಾಗೂ ಈರುಳ್ಳಿ ಆಪ್ಷನ್ನು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಇದನ್ನೆಲ್ಲ ನಾನು ಶುದ್ಧವಾಗಿ 1 ಅವರ್ ನೆನೆಸಿ ಬೇಯಿಸಿ ಇಟ್ಕೊಂಬಿಟ್ಟಿದ್ದೀನಿ. ಇವತ್ತು ಫಟಾಫಟ್ ಅಂತ ನಿಮಗೆ ತೋರಿಸ್ಲಿಕ್ಕೋಸ್ಕರ ನೋಡಿ. ಇದು ನೂಕೋಲು, ಗೆಣಸು ಮತ್ತು ಬೀನ್ಸು ಮತ್ತು ಕ್ಯಾರೆಟು, ಇಷ್ಟು 4 ಥರ ತರಕಾರಿ ಇದರಲ್ಲಿದೆ. ಅದಕ್ಕೂ ಮುಂಚೆ ಇದೇ ಬಾರ್ಲಿ, ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಇದೇ ಬಾರ್ಲಿ. ಈ ಲೋಟದಲ್ಲಿ ನಾನು ಅರ್ಧ ಲೋಟ ತೊಗೊಂಡಿದ್ದೀನಿ. ಇದು ಸಿಪ್ಪೆ ಇರೋ ಹೆಸರುಬೇಳೆ. ಮಾಮೂಲಿ ಮೈಸೂರು ಬೆಂಗಳೂರು ಸೈಡಲ್ಲಿ ವಿತೌಟ್ ಸಿಪ್ಪೆ ಇರೋದು ಸಿಗುತ್ತೆ. ಅದಕ್ಕಿಂತ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸಿರಿಧಾನ್ಯ ಮಿಲೆಟ್ಟು. ಇದರಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಇವೆರಡು ಮಾತ್ರ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 1 ಅವರು ಒನ್ ಅವರ್ ನೆನೆಸಿ ಶುದ್ಧವಾಗಿ ತೊಳ್ಕೊಂಡು ಆಮೇಲೆ ಕುಡಿಯೋ ನೀರು ಹಾಕಿ ನೆನೆಸಿಟ್ಕೋಬೇಕು. ಆಮೇಲೆ ಆ ನೀರನ್ನ ಚೆಲ್ಲೋದೇನು ಬೇಕಾಗಿಲ್ಲ, ಅದೇ ನೀರಲ್ಲಿ ಮಾಡಬಹುದು. ಈಗ ನೋಡಿ, ಅದಾದಮೇಲೆ ಅಷ್ಟೇ ಎಲ್ಲ ತರಕಾರಿ. ಇನ್ನೂ ಏನೇನು ಇಟ್ಕೊಂಡಿದ್ದೀನಿ ಅಂತಂದರೆ ಅರಿಶಿನ, ಉಪ್ಪು, ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಡಲ್ಲಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ನಿಂಬೆಹಣ್ಣು, ಬ್ರಿಂಜಾಲು. ಯಾವುದೇ ಕಿಚಡಿ ಮಾಡಬೇಕಾದ್ರೆ 1 ಹಿಡಿ ಸೊಪ್ಪನ್ನ ನೀವು ಸೇರಿಸ್ತಾ ಬನ್ನಿ. ಅದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಗೊತ್ತು, ಸೊಪ್ಪು ತಿಂದರೆ ಎಲ್ರಿಗೂ ಒಳ್ಳೆಯದು ಅಂತ ಗೊತ್ತಿರುತ್ತೆ. ಆದರೂ ಒಂದು ಸತಿ ನಾನು ನಿಮಗೆ ಸೊಪ್ಪು ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಾಮೂಲಿ ನೋಡಿ, ಎಲ್ಲ ರೆಡಿ ಇರೋದ್ರಿಂದ ನಾನೇನು ಒಗ್ಗರಣೆ ಹಾಕಲ್ಲ. ಮಾಮೂಲಿ ಈಗ ನಾನು ಡೈರೆಕ್ಟು ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡ್ತೀನಿ. ಈರುಳ್ಳಿ, ಟೊಮೆಟೊ ಹಾಗೂ ಬ್ರಿಂಜಾಲ್ 3 ಫ್ರೈ ಆದರೆ ನಿಮಗೆ ಕಿಚಡಿ ಆದಂಗೆನೇ ಲೆಕ್ಕ. ನಾನೇನು ಮಾಡಿದ್ದೀನಿ, ಇದನ್ನು ತೊಳೆದು ನೆನೆಸಿ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ. ಉಪ್ಪು, ಅರಿಶಿನ, ತುಪ್ಪ ಹಾಕಿ ಈ ಥರ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ. ಬೇಗ ಕಿಚಡಿ ಆಗೋಗ್ಬಿಡುತ್ತೆ. ಇದರಲ್ಲೇನು ಶ್ರಮ ಇರಲ್ಲ. ಕಿಚಡಿ ಎಲ್ರಿಗೂ ಗೊತ್ತಿದೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಒಂದು ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದೊಂದಾಗಿ ಹಾಕ್ಬಿಡೋಣ ಎಲ್ಲನೂ. ಫಸ್ಟು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನಂತರ ಈರುಳ್ಳಿ. ನಿಮ್ಮನೆ ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ರಾಕ್ ಸಾಲ್ಟ್ ಹಾಕ್ತೀನಿ, ಈರುಳ್ಳಿ ಬೇಯೋಕ್ಕೋಸ್ಕರ, ಬೇಗ ಕ್ರಿಸ್ಪಿನೆಸ್ ಬರಲಿ ಅಂತ. ಇದಕ್ಕೂ ನಾನು ಈ ತರಕಾರಿಗೂ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಎಲ್ಲ ಫಸ್ಟೇ ರೆಡಿ ಇದ್ಬಿಟ್ರೆ ವಯಸ್ಸಾದವರು ಹೆಚ್ಚೊತ್ತು ಅಡುಗೆ ಮನೇಲಿ ನಿಂತ್ಕೊಳ್ಬೇಕಾದ ಅಗತ್ಯ ಇಲ್ಲ. ಬೇಗ ಫಟಾಫಟ್ ಅಂತ ತಿಂಡಿ ಆಗಲಿ ಅಡುಗೆ ಆಗಲಿ ಯಾವ್ದಾರು ಆಗೋಗ್ಬಿಡುತ್ತೆ. ಎಲ್ಲ ಸ್ವಲ್ಪ ರೆಡಿ ಇರಬೇಕಷ್ಟೆ, ಕ್ವಿಕ್ಕಾಗೂ ಆಗುತ್ತೆ. ಕುಕ್ಕರ್ಗಿಂತನೂ ನಾನು ಇದರಲ್ಲಿ ಬೇಗನೆ ಮಾಡ್ತೀನಿ. ಕುಕ್ಕರಲ್ಲಿ ಯಾಕೆ ಬೇಗ ಆಗುತ್ತೆ ಅಂತ ಎಲ್ರಿಗೂ ಅನಿಸುತ್ತೆ ಅಂದರೆ ಅದು ತೆಗಿಯೋದು ಲೇಟ್ ಆಗುತ್ತೆ. ಆಗೋದು ನೋಡಿ, ಇದು ಟೊಮೆಟೊ ಹಣ್ಣು, ಇದು ಬ್ರಿಂಜಾಲ್, ಬದನೆಕಾಯಿ. ಯಾವ ಬದನೆಕಾಯಿನೂ ಹಾಕ್ಬೋದು, ಅದೇ ಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ನಾನು 6-7 ಥರ ತರಕಾರಿ ಸೇರಲಿ ಅಂತನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನಿಮ್ಗೆ ಇಷ್ಟವಾದ ತರಕಾರಿನ ಚೇಂಜ್ ಮಾಡ್ಕೋಬೋದು. ಇದು ನಮ್ಮ ತೋಟದ್ದು ನಿಂಬೆಹಣ್ಣು ನೋಡಿ, ಸೀಡ್ಲೆಸ್ಸು, ಒಂದು ಬೀಜ ಇಲ್ಲ, ಹಾಗೆ ಹಾಕ್ಬೋದು ನೋಡಿ. ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ ಸ್ಟೇಜಲ್ಲಿ ಹಾಕ್ತಾಯಿದ್ದೀನಿ. ಸೊಪ್ಪು, ಬದನೆಕಾಯಿ, ಈರುಳ್ಳಿ, ಟೊಮೊಟೊ ನಿಮಗೆ ಗೊತ್ತು ಬೇಗ ಬೇಯುತ್ತೆ ಅಂತ. ಸ್ವಲ್ಪ ಉಪ್ಪಲ್ಲಿ ಫ್ರೈ ಆದರೆ ಸಾಕು, ಕ್ರಂಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ಮ್ಯಾಶಿ ಥರ ಬೇಯಿಸೋಕ್ಕೆ ಹೋಗ್ಬೇಡಿ. ಈಗ ನಾನು ಲಾಸ್ಟಲ್ಲಿ ಒಂಚೂರು ಅರಿಶಿನ ಹಾಕ್ತೀನಿ. ಮೊದಲೇ ಎಲ್ಲದಕ್ಕೂ ಅರಿಶಿನ ಹಾಕಿದ್ದೀನಿ. ಇದು ಶುದ್ಧವಾದ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿದಂತಹ ಅರಿಶಿನ ಇದು.
ನಿಮಗೆ ರಾಕ್ ಸಾಲ್ಟ್ ಹಾಕಿರೋದ್ರಿಂದ ಬೇಕಾದರೆ ಒಂಚೂರು ಪಿಂಕ್ ಸಾಲ್ಟ್, ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ. ಯಾವ್ದು ಒಳ್ಳೇದೋ ಯಾವ್ದು ಗೊತ್ತಿಲ್ಲ, ಯಾವ್ದು ಒಳ್ಳೇದು ಅಂತಾರೆ ಅದನ್ನು ತಂದಿದ್ದೀನಿ ನಾನು. ಈಗ ನಾನು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡ್ತೀನಿ. ಇದು ಆರಿದೆ. ಈ ಹೆಸರುಬೇಳೆ ಮತ್ತು ತೊಗರಿ ಮತ್ತು ಮಿಲೆಟ್ ಸೇರಿಸಿ ಬೇಯಿಸಿರೋ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಒಂದೊಂದಾಗಿ ಪಟಾಪಟ್ ಅಂತ ಸೇರಿಸ್ಕೊಂಬಿಡೋದು. ನೋಡಿ, ಇದು ಫ್ರೈ ಆಗಿದೆ, ಸಾಕು ಇಷ್ಟು. ಈಗ ತರಕಾರಿನೆಲ್ಲ ಹಾಕ್ಕೊಂಬಿಡ್ತೀನಿ. ಒಟ್ಟು 7-8 ಥರ ತರಕಾರಿ ಸೇರಿದಂಗೆ ಆಯಿತು. ನಿಮಗೆ ತುಪ್ಪ ಕಡಿಮೆ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತೀನಿ ನಾನು. ತರಕಾರಿ ಎಣ್ಣೆಲಿ ಫ್ರೈ ಆಗಿದೆ ತುಪ್ಪದಲ್ಲಿ, ಆದರೂ ಒಂದು ಸ್ವಲ್ಪ ಇನ್ನೊಂದು ಚೂರು ಆಧಾರ ಆಗದೆ ಇರೋದಿದ್ದರೆ ಈಗ ಈ ಸ್ಟೇಜಲ್ಲಿ ಆಗೋಗಲಿ ಅಂತ ಅಷ್ಟೇ. ನೋಡಿ, ಎಲ್ಲ ರೆಡಿ ಇದ್ದರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ, ಈಗ ನಾನು ಬೇಳೆ, ಧಾನ್ಯ, ಸಿರಿಧಾನ್ಯ ಹಾಗೂ ಬಾರ್ಲಿನ ಹಾಕ್ತಾಯಿದ್ದೀನಿ. ಬಾರ್ಲಿ ಮತ್ತು ಹೆಸರುಬೇಳೆ ನೆನೆಸೇ ಹಾಕಬೇಕು. ನಿಮ್ಗಳಿಗೂ ಗೊತ್ತು, ಇಲ್ಲಾಂದರೆ ಅದು ಕಾಳ್ಕಾಳ್ನಂಗೆ ಇರುತ್ತೆ. ಈ ಹೆಸರುಬೇಳೆ ಮಾತ್ರ ನೀವು ಸಿಪ್ಪೆ ಸಮೇತ ಇರೋ ಹೆಸರುಬೇಳೆ ಮಾತ್ರ ನೀವು ನೆನೆಸದೆ ಮಾಡೋಕ್ಕಾಗೋದೇ ಇಲ್ಲ. ಬೇಕಾದ್ರೆ ಇದರಲ್ಲಿ ಮಕ್ಕಳಿಗೆ ಒಂಚೂರು ಬೆಲ್ಲ ಹಾಕಿ ಹುಗ್ಗಿನೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿಲ್ಲ ಅಂದರೆ ಆ ಥರ ಮಾಡ್ಬೋದು. ನೋಡಿ, ಆಯಿತು. ಲಾಸ್ಟಲ್ಲಿ ಒಂಚೂರು ಒಗ್ಗರಣೆ ಹಾಕಿಬಿಟ್ರೆ, ನಾನು ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕೋದು. ನೀವು ಬೇಕಾದ್ರೆ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು ಎಲ್ಲ ಇದೆ. ಒಂಚೂರು ಬಿಸಿನೀರು ಹಾಕ್ತೀನಿ ನಾನು, ಅಷ್ಟೇ. ಆಯಿತು. ಬಿಸಿ ಬಿಸಿ ಘಮ ಘಮ ಟೇಸ್ಟಿ ಹೆಲ್ದಿ ನ್ಯೂಟ್ರಿಷನ್ಸ್ ಯುಕ್ತ ಬಾರ್ಲಿ ಕಿಚಡಿ ರೆಡಿ. ಏನೇ ಸಮಸ್ಯೆ ಇದ್ದರೂ ಈ ಥರ ಜವಾರಿ ಜವಾರಿ ಧಾನ್ಯಗಳನ್ನು ತಿನ್ನೋದ್ರಿಂದ, ಜವಾರಿ ಅಂದರೆ ನಾಡು ಅಕ್ಕಿಗಳು ಅಷ್ಟೇ, ಇನ್ನೇನೂ ಇಲ್ಲ. ಈ ಮಿಲೆಟ್ಗಳಿಗೆ ಇದಕ್ಕೆ ಜವಾರಿ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕ ಸೈಡು. ಈ ಥರ ತರಕಾರಿ ಆಗಿದೆ, ಅದಕ್ಕೆ ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇದು ಸೌತೆಕಾಯಿ ಪಚ್ಚಡಿ, ಒಗ್ಗರಣೆ ಇದೆ, ಮೊಸರಿದೆ, ಸೌತೆಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಒಂಚೂರು ಪುಡಿ ಉಪ್ಪು ಹಾಕಿ ಕಲಿಸ್ಬಿಟ್ರೆ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಆಗಿದೆ, ಕಾಣಿಸ್ತಾ ಇರ್ಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ನಾನೇನು ಕುಕ್ಕರಲ್ಲಿ ಹಾಕಿಲ್ಲ, ಹಾಗೂ ತೋರಿಸ್ತಾ ಇದ್ದೀನಿ. ಅಯ್ಯೋ, ಕಟ್ ಮಾಡಿ. ಉಪ್ಪೆಲ್ಲ ಸರಿಯಾಗಿದೆ. ನೋಡಿ, ಇದು ಬೆಂದಿದೆ, ತೋರ್ಸೋಕ್ಕೆ ಇದು ಮಾಡಿದೆ, ಕಟ್ಟಾಗುತ್ತೆ. ನೋಡಿದ್ರಾ, ಎಲ್ಲ ಕರೆಕ್ಟಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಇದು ಆರ್ತಾ ಇನ್ನೂ ಗಟ್ಟಿಯಾಗುತ್ತೆ. ನಾನು ಈಗಲೇ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಟೇಸ್ಟಿ ಕಿಚಡಿ ಮತ್ತು ಇದು ಮೊಸರು ಸಾಲಡ್, ಸೌತೆಕಾಯಿ ಪಚ್ಚಡಿ ಅಂತ ನೀವು ಮೊಸರು ಬಜ್ಜಿ ಅಂತಿರೋ ನಿಮಗೆ ಸೇರಿದ್ದು. ಇದು ಕಾಂಬಿನೇಷನ್ ಅಂತ ಕೇಳಬೇಡಿ. ನಾನು ಇದನ್ನು ಮಸ್ಟ್ ಆ್ಯಂಡ್ ಶುಡ್ಡು ಬೆಳಗ್ಗೆ ಹೊತ್ತು ಮೊಸರಲ್ಲಿ, 1 ಕಪ್ಪು ಮೊಸರಲ್ಲಿ ಇದನ್ನು ಫಸ್ಟ್ ತಿಂದ್ಬಿಡ್ತೀನಿ. ಆಮೇಲೆ ಅದಕ್ಕೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಕಡಲೆಕಾಯಿ ಬೀಜ ಇರೋದ್ರಿಂದ ಚೆನ್ನಾಗೇ ಆಗುತ್ತೆ, ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಸೂಪರಾಗಿದೆ. ತರಕಾರಿನೂ ಅಷ್ಟೇ ಎಲ್ಲ ಬೆಂದಿದೆ, ಕಡಲೆಕಾಯಿ ಬೀಜ ಎಲ್ಲ ಇದೆ, ಎಲ್ಲ ಫುಲ್ ತರಕಾರಿ ಇದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಶೇರ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿದೆಯಾ, ನಿಮ್ಮ ಸಪೋರ್ಟು ನನಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.